Assalamu alaikum. We are here on stage of Ali English House Academy. Let's hear a speech from this boy, inshallah. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನನ್ನ ಪ್ರೀತಿಯ ಸಹೋದರ ಸಹೋದರಿ ಎಲ್ಲರೂ ಹೇಗಿದ್ದೀರಾ? ತುಂಬಾ ಸಂತೋಷ. ನಾನು ಇವತ್ತು ಒಂದು ಸಣ್ಣ ಕಥೆಯನ್ನು ಹೇಳಲು ಬಯಸುತ್ತೇನೆ. ಒಂದಿನ ಒಂದು ಕೆರೆಯಲ್ಲಿ ಒಬ್ಬ ಮುಳುಗ್ತಿದ್ದ. ಒಬ್ಬ ದೋಣಿ ಮೀನ್ಸ್ ಬೋಟ್. ಅವನು ಬಂದು ಅವನಿಗೆ ನನ್ ಕಾಪಾಡಲ್ಲ ಅಂತ ಕೇಳ್ತಾನೆ. ಆದ್ರೆ ಅವನ್ ಹೇಳ್ತಾನೆ, ಬೇಡ, ನನಗೆ ದೇವರಿದ್ದಾನೆ, ಕಾಪಾಡ್ತಾನೆ ಅಂತ. ಇನ್ನೊಂದ್ ಸರಿ ಏನೋ ಬಂದು ಕೇಳ್ತಾನೆ, ನಾನ್ ನಿನಗೆ ಕಾಪಾಡಬೇಡ ಅಂತ. ಅವ್ನ್ ಮತ್ತೆ ಹೇಳ್ತಾನೆ, ಇಲ್ಲ, ನನಗೆ ದೇವರು ಕಾಪಾಡ್ತಾನೆ, ನನಗೆ ದೇವರ ಅವನೇ ಅಂತ. ಅವನು ಮುಳುಗಿ ಸತ್ತೋಗ್ತಾನೆ. ಸತ್ತೋಗಿ ಸ್ವರ್ಗಕ್ಕೆ ಹೋಗಿ ದೇವ್ರನ್ನ ಕೇಳ್ತಾನೆ, ನಾನ್ ನಿನಗೆ ಇಷ್ಟಪಡ್ತೀನಿ, ಆದ್ರೆ ನೀನ್ ನನಗೆ ಕಾಪಾಡಕ್ಕೆ ಬರ್ಲಿಲ್ಲ ಅಂತ. ಅದಕ್ಕೆ ದೇವ್ರು ಹೇಳ್ತಾನೆ, ನೋಡ್ಪದ್ದ, ನಾನ್ ನಿನಗೆ ಕಾಪಾಡಕ್ಕೆ ಇದನ್ನ ಕಳ್ಸಿದ್ದಲ್ಲೋ, ನೀನೇ ಅದನ್ನ ಬಯಸ್ಕೊಳ್ಳಿಲ್ಲ, ನಾನೇನು ಮಾಡಕ್ಕಾಗಲ್ಲ ಅಂತ. That means anytime, anywhere, the God cannot come to help you. In the way of God, anybody can come to help you. Thank you for listening to me very patiently. Jazakallahu khair. MashaAllah, very nice, very good speech. Let's give a round of applause to him. ಕನ್ನಡದಲ್ಲಿ ಅತ್ಯುತ್ತಮವಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ವಿವರಿಸಿದರು. ಸೊ ದೇವರ ಸಹಾಯ ಯಾವ್ಯಾವ ರೂಪದಲ್ಲಿ ಬರುತ್ತದೆ ಅಂತ ಹೇಳಕ್ಕಾಗಲ್ಲ. ಸೊ ಯಾವಾಗಲೂ ನಮ್ಮ ಪ್ರಾರ್ಥನೆಯ ಜೊತೆಗೆ ಅಲ್ಲಾಹನಿಗೆ ನಾವು ತವಕ್ಕಲ್ ಮಾಡ್ತೇವೆ, ಅವನ ಮೇಲೆ ಜವಾಬ್ದಾರಿಯನ್ನು ವಹಿಸ್ತೇವೆ. ಹಾಗೆ ಅಲ್ಲಾಹನ ಸಹಾಯ ನಮ್ಮ ಸ್ನೇಹಿತರಿಂದ, ನಮ್ಮ ಹೆತ್ತವರಿಂದ, ನಮ್ಮ ಸಹೋದರಿಂದ ಉದ್ದೆಲ್ಲ ಬರಬಹುದು. ಸೊ ನಾವದನ್ನು ಸ್ವೀಕರಿಸಕ್ಕೆ ರೆಡಿಯಾಗಿರ್ಬೇಕು. ಸೊ ವಿತ್ ದ ಸ್ಪೀಚ್ ಆಫ್ another student, we will be back. Please share and subscribe. Jazakallahu khair. Assalamu alaikum.